ನೀವು ಹಿಂದೂ ಧರ್ಮದ ಬಗ್ಗೆ ವ್ಯಾಪಕವಾಗಿ ಮಾತಾಡ್ತೀವಿ, ವ್ಯಾಪಕವಾಗಿ ನೀವು ಮಾತಾಡಿ. ಇಸ್ಲಾಂ ಧರ್ಮದ ಬಗ್ಗೆ ಮಾತಾಡಿ, ಕುರಾನ್ ಬಗ್ಗೆ ಮಾತಾಡಿ. ನಾನು ಹೇಳ್ತೇನೆ, ಕರ್ನಾಟಕದಲ್ಲಿ ಇವತ್ತು ಯಾರು ಸುರಕ್ಷಿತವಾಗಿದ್ದಾರೆ? ಒಂದು ಪ್ರಶ್ನೆ ಮುಖ್ಯಮಂತ್ರಿ. ಈಗ ಜಾತಿ ಗಣತಿಯಲ್ಲಿ ದಲಿತರು ಮಾತ್ರ ಅಲ್ಲ, ನನ್ನ ಕಮ್ಯುನಿಟಿ ಕೊಡವ ಕಮ್ಯುನಿಟಿಯಲ್ಲೂ ಕ್ರಿಶ್ಚಿಯನ್ ಕೊಡವ ಅಂತ ಒಂದು ಶುರುವಾಗಿದೆ. ನಾನು ಅದನ್ನೆಲ್ಲ ಅಧ್ಯಯನ ಮಾಡಿಕೊಂಡೇ ಇಲ್ಲಿ ಬಂದು ನಿಮ್ಮ ಜೊತೆ ಧೈರ್ಯವಾಗಿ ಮಾತಾಡ್ತಿದ್ದೀರಿ, ಯಾವುದೇ ಅಂಜಿಕೆ ಇಲ್ಲದೆ ಮತ್ತೆ ಅಜ್ಞಾನದಿಂದ ಮಾತಾಡ್ತಾ ಇದ್ದಾರೆ. ಮುಸಲ್ಮಾನರ ಮಾನಸಿಕತೆಯನ್ನ ನೀವು ಬದಲು ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಜಗತ್ತಿನ ಇತಿಹಾಸವಾಗಿ ಕೊಟ್ಟಿದ್ದಾರೆ, ಜಗತ್ತಿನ ಅಷ್ಟು ಅಧ್ಯಯನ ಮಾಡಿಕೊ. ಮತ್ತೆ ಇದು ನಮ್ಮ ದೇಹದಲ್ಲಿ ಬೆಳೆದಿರುವ ದುರ್ಮಾಂಸದಂತೆ ಅಂತ ಹೇಳಿದವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್. ಈ ದಲಿತರಿಗೆ ನಾವು ಪ್ರಶ್ನೆ ಮಾಡ್ತೇನೆ, ಮಹಾತ್ಮ ಗಾಂಧೀಜಿಯ ಫೋಟೋ ಇಟ್ಕೊಂಡು ನೀವು ಓಡಾಡ್ತೀವಿ, ಇನ್ನೊಂದು ಓಡಾಡ್ತೀವಿ. ಅಂಬೇಡ್ಕರ್ ಫೋಟೋ ಇಟ್ಕೊಂಡು ಮುಸಲ್ಮಾನರ ಯಾವುದೇ ಜಾಗದಲ್ಲಿ ಹೋಗಿ ಅವ್ರನ್ನ ಓಲೈಸಿಗೆ ನೋಡ್ತೀರಿ. ಅಂಬೇಡ್ಕರಿಗೆ ದ್ರೋಹ ಇದು. ನಾವು ಈ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಮುಸಲ್ಮಾನರ ಮಾನಸಿಕತೆಯ ಬಗ್ಗೆ ತಾಕ್ಸಾನ್ ಪಾಕಿಸ್ತಾನ ಪುಸ್ತಕ. ಹೌದಪ್ಪ. ನಾನು ಈಗ ಈ ಈ ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಮಾನಸಿಕತೆಯ ಬಗ್ಗೆ ಪುಸ್ತಕ ಬರೀಬಹುದು. ಒಂದು ಮಾನಸಿಕತೆ ಇದೆಯಲ್ಲ, ಈಗ ಅವರ ಆಟಿಟ್ಯೂಡ್ ಇದೆಯಲ್ಲ, ಈಗ ಅವರನ್ನು ಟೀಕೆ ಮಾಡಲಿಕ್ಕೆ ನಮಗೆ ಹಕ್ಕಿಲ್ವಾ? ನಮ್ಮ ಮುಖ್ಯಮಂತ್ರಿಯನ್ನ ಟೀಕೆ ಮಾಡಲಿಕ್ಕೆ ನಮಗೆ ಹಕ್ಕಿಲ್ವಾ? ಪ್ರಜಾಪ್ರಭುತ್ವ ಮತ್ತು ಸಾಂವಿಧಾನಿಕವಾದಂತ ನೆಲೆಯಲ್ಲಿ ತಾವು ಮಾತಾಡಬಹುದು ಅಂತ ಅವರು ಪುಸ್ತಕ, ಸಂವಿಧಾನದ ಪುಸ್ತಕ ಮಾತಾಡ್ತಾರೆ. ಹೌದು. ಈಗ ಯಾರೋ ಅವರು ಇವರು ನಮ್ಮ ರಾಹುಲ್ ಗಾಂಧಿ ಅವರು ಒಂದು ಕೆಂಪು ಖಾಲಿ ಹಾಳೆಗಳ ರಾಕೆಟ್ ಪುಸ್ತಕ ಇಟ್ಕೊಂಡು ತೋರಿಸ್ತಾ ಇದ್ದಾರೆ. ಆ ಸಂವಿಧಾನದಲ್ಲೇ ಹೇಳಿದೆ, ಆರ್ಟಿಕಲ್ 19 ಅಲ್ಲಿ ನನಗೆ ವಾಕ್ ಸ್ವಾತಂತ್ರ್ಯ ಕೊಟ್ಟಿದೆ, ಇನ್ನೊಬ್ಬರ ತೇಜೋವಧೆ ಅಲ್ಲ. ನಾನು ನಮ್ಮ ಸಿದ್ದರಾಮಯ್ಯನವರು ಗೌರವಾನ್ವಿತ ಮುಖ್ಯಮಂತ್ರಿಯವರ ಮಾನಸಿಕತೆಯನ್ನು ಪ್ರಶ್ನೆ ಮಾಡಬೇಕಲ್ವಾ? ಏನು ನಿಮ್ಮ ಮಾನಸಿಕತೆ? ನಿಮ್ಮ ಸ್ಪಾನ್ಸರ್ಡ್ ಅದೆಲ್ಲ. ಮೈಸಾ ದಸರಾಕ್ಕೆ ನೀವು ಸಪೋರ್ಟ್ ಕೊಟ್ಟಿದ್ದೀರಿ ಅಲ್ವಾ? ಆ ಮೈಸಾ ದಸರಾವನ್ನು ಈಗ ಮಾಡಕ್ಕೆ ನೀವೇ ಕಟ್ಟಿಲ್ಲ, ಯಾಕೆಂದ್ರೆ ನಿಮ್ಮ ಸರ್ಕಾರದಲ್ಲಿ ಅಲ್ಲಿ ಕಾನೂನು ವ್ಯವಸ್ಥೆ ಆಗಬೇಕು ಅಂತ. ಇಂಥದ್ದು ನಿಮಗೆ ಒಬ್ಬ ಲಾಯರ್ ಆದ ಹೌದು ಸಿದ್ದರಾಮಯ್ಯನವರಿಗೆ ಗೊತ್ತಿಲ್ವಾ? ನಾನು ಹೇಳ್ತಿದ್ದೀನಿ, ನಿಮ್ಮ ಮಾನಸಿಕತೆ ನಿಮಗೆ ಗೊತ್ತಿದೆ. ಗೊತ್ತಿದ್ದು ಕರ್ನಾಟಕದಲ್ಲಿ ಧರ್ಮವನ್ನು ಒಡೆಯುವ, ಜಾತಿಯನ್ನು ಒಡೆಯುವ ಕೆಲಸವನ್ನು ನೀವು ಆತ್ಮಸಾಕ್ಷಿಯಿಂದ ಪ್ರಾಮಾಣಿಕವಾಗಿ ಮಾಡ್ತಾ ಇದ್ದೀರಿ. ನೀವೇ ಹೇಳ್ತಾ ಇದ್ದೀರಿ ಏನು ವೀರಶೈವ ಕ್ರಿಶ್ಚಿಯನು, ಲಿಂಗಾಯತ ಕ್ರಿಶ್ಚಿಯನು, ಕೊಡವ ಕ್ರಿಶ್ಚಿಯನು, ತುಳು ಕ್ರಿಶ್ಚಿಯನು, ಇನ್ನೊಂದು ಕ್ರಿಶ್ಚಿಯನು, ಮಹಾರ್ ಕ್ರಿಶ್ಚಿಯನು, ಹೊಲೆ ಕ್ರಿಶ್ಚಿಯನು, ಹೀಗೆಲ್ಲ ಏನದು? ಇದು ಜಾತಿಯನ್ನು ಒಡೆಯೋದಲ್ವಾ? ನಿಮಗೆ ಪ್ರಶಸ್ತಿ ನಿಮಗೆ ಕೊಡಬೇಕು ನಿಜವಾಗಿ. ಏನಂದ್ರೆ ಆ ವೀರಶೈವ ಲಿಂಗಾಯತವನ್ನು ಒಡೆದು ನೀವೇ ಅದಕ್ಕೆ ಬೀಜ ಹಾಕಿದ. ಆಮೇಲೆ ಇದರಲ್ಲಿ ಕರೆಯತ್ನವ್ರು ಏನಂದ್ರೆ, ಈ ದಲಿತ ಕ್ರಿಶ್ಚಿಯನ್, ಆ ಕ್ರಿಶ್ಚಿಯನ್, ಈ ಕ್ರಿಶ್ಚಿಯನ್ ಅಂತ ಏನಿದೆ, ಇದು ಸೋನಿಯಾ ಗಾಂಧಿ ಬಹುಶಃ ಪ್ರಾಯೋಜಿತ ಅಥವಾ ಅವರ ಮೂಲಕ ಇದು ಇಲ್ಲಿ ಕನಸಾಗತ್ತೆ ಅಂತ ಅನ್ಕೊಳ್ತೇನೆ. ಈಗ ನೋಡಿ, ದಲಿತರಿಂದಲೇ ಹೆಚ್ಚು ಜನ ಕ್ರಿಶ್ಚಿಯಾನಿಟಿಗೆ ಹೋಗಿದ್ದಾರೆ. ಯಾಕೆಂದ್ರೆ ಅವರಲ್ಲೇ ಬಡತನ, ಅವರ ಅಸಹಾಯಕತೆ, ಅವರ ಅಸ್ಪೃಶ್ಯತೆ ಇತ್ಯಾದಿ ಎಲ್ಲ ಅಸ್ತ್ರಗಳನ್ನ ಇಟ್ಕೊಂಡು ಅವರ ಭಾವನಾತ್ಮಕವಾದ ಆಟ ಆಡಿ ಅವರನ್ನ ಕನ್ವರ್ಟ್ ಮಾಡ್ತಾರೆ. ಆ ಕನ್ವರ್ಟ್ ಆದರ ವರ್ತಮಾನದ ಕಥೆ ಏನಂತಂದ್ರೆ, ಮಂಗಳೂರಲ್ಲಿ ದಲಿತ ಕ್ರಿಶ್ಚಿಯನ್ ಅಂತೂ ಅಸೋಸಿಯೇಷನ್ ಮಾಡ್ಕೊಂಡಿದ್ದಾರೆ. ಅವರಿಗೆ ಸಮಾನತೆಗಾಗಿ ಹೋರಾಟ ಮಾಡ್ತಾ ಇದ್ದಾರೆ. ಕ್ರಿಶ್ಚಿಯಾನಿಟಿಯಲ್ಲಿ ಅಂದ್ರೆ ಕೆಥೋಲಿಕ್ ಕ್ರಿಶ್ಚಿಯನ್ ಚರ್ಚಿಗೆ ಅವರಿಗೆ ಪ್ರವೇಶ ಇಲ್ಲ, ಹೆಣ್ಮಕ್ಳನ್ನ ಮದುವೆಗೆ ಕೊಟ್ಟು ತರುವಂತ ಇದಿಲ್ಲ, ಈ ಥರದ್ದೆಲ್ಲ ಅಲ್ಲೂ ಅವರು ದಲಿತರಾಗಿ ಬದುಕ್ತಾ ಇದ್ದಾರೆ. ಒಂದು, ನೀವು ಇಲ್ಲಿ SC/ST ಫಂಡ್ ಅನ್ನು ತೆಗೆದ್ರಿ, ಅಲ್ಲಿ ಅನ್ಯಾಯ ಮಾಡಿದ್ರಿ SC/STಗಳಿಗೆ. ಈಗ ಇಲ್ಲಿ ಸಾಂವಿಧಾನಿಕವಾಗಿ ಇದ್ದಂತ ಮೀಸಲಾತಿ ಏನಿದೆ ಅದರ ವಿಕೇಂದ್ರೀಕರಣ ಮಾಡ್ತಾ ಇದ್ದೀರಿ. ಹೌದೌದು. ಈಗ ಅಂದ್ರೆ ಈ ಕ್ರಿಶ್ಚಿಯಾನಿಟಿ ಹೋದವರಿಗೂ ನೀವು ದಲಿತ ಅನ್ನುವಂತ ಪದವನ್ನ ಬಳಸಿ ಆ ದಲಿತರಿಗೆ ದಕ್ಕಬೇಕಾದದ್ದನ್ನ ಮತಾಂತರಗೊಂಡವರಿಗೂ ಈಗ ದಕ್ತಾ ಇದೆ. ಹೌದೌದು. ಇದು ದಲಿತರಿಗೆ ಅನ್ಯಾಯ ಅಲ್ವಾ? ಹೌದೌದು. ಇದು ಕ್ಲಿಯರ್ ಆಗಿ ಈಗ ನೀವು ಮಂಗಳೂರಿನ ಕಥೆ ಇದ್ದೆ. ಕೊಡಗಿನಲ್ಲಿ ನಮ್ಮಲ್ಲಿ ಎರವ ಅಂತೇಳಿ ಒಂದು ಬುಡಕಟ್ಟು ಜನಾಂಗ ಇದೆ. ಅದು ತೀರಾ ಹಿಂದುಳಿದ ಜನಾಂಗ. ಅವು ಕೃಷಿ ಕಾರ್ಮಿಕರ ಕೆಲಸ ಮಾಡ್ತಾ ಇದ್ದಾರೆ. ಆ ಎರವರು ಇತ್ತೀಚೆಗೆ ಬಹುತೇಕ ಎರವರು ಕ್ರಿಶ್ಚಿಯಾನಿ ಇದಕ್ಕೆ ಮತಾಂತರಗೊಳ್ತಾ ಇದ್ದಾರೆ. ಹುಣಸೂರಿನಲ್ಲಿ ಒಂದು ಚರ್ಚೆಗೆ ಹೋಗ್ತಾರೆ. ಒಬ್ಬ ಎರವ ಸತ್ತೋದಾಗ ಅವರನ್ನ ಹಿಂದೂ ಯುವಕರು ಹಿಂದೂ ರುದ್ರಭೂಮಿಯಲ್ಲಿ ಅವರ ಸಂಸ್ಕಾರ ಮಾಡಲಿಕ್ಕೆ ಬಿಡಲಿಲ್ಲ. ಯಾಕೆ ಬಿಡಲಿಲ್ಲ ಅಂದ್ರೆ, ನೀನು ಕ್ರಿಶ್ಚಿಯನ್ ಇದಕ್ಕೆ ಮತಾಂತರ ಆದ್ಮೇಲೆ ಹೋಗು, ಅಲ್ಲೇ ಹೋಗು,
ಅಲ್ಲಿ ಹೋದಾಗ ಅವ್ರು ಬಿಡ್ಲಿಲ್ಲ. ಅವ್ರು ಬಿಡ್ಲಿಲ್ಲ ನೋಡಿ. ಕ್ರಿಶ್ಚಿಯನ್ ಅವರು ಯಾವ ಕಾರಣಕ್ಕೂ ಅವರ ಏನು ಇದೆಯಲ್ಲ, ದೇವಿಯಾಡ ಇದೆಯಲ್ಲ, ರುದ್ರಭೂಮಿ ಇದೆ, ಅಲ್ಲಿ ಸಂಸ್ಕಾರ ಮಾಡ್ಲಿಕ್ಕೆ ಬಿಡಿ. ಕೊನೆಗೆ ಅಲ್ಲಿ ಇಲ್ಲಿ ತಿರುಗಿ ರಾತ್ರಿ ಆಗೋಯ್ತು. 12 ಗಂಟೆ ಆದ್ಮೇಲೆ ಒಂದು ಹೊಳೆಯ ಕೆರೆಯ ಬದಿಯಲ್ಲಿ ಅವರನ್ನ ಪೈಸಾರಿ ಜಾಗದಲ್ಲಿ, ಸರ್ಕಾರಿ ಜಾಗದಲ್ಲಿ ಹೂಳ ಆಯ್ತು. ನೋಡಿ ಎಂತ ತಂತ್ರ. ಇವತ್ತಿಗೂ ಮತಾಂತರಗೊಂಡ ಕ್ರಿಶ್ಚಿಯನ್ರಿಗೆ ಕ್ರಿಶ್ಚಿಯನ್ ರುದ್ರಭೂಮಿ ಮೇಲೆ ಅವಕಾಶ ಇಲ್ಲ. ಇದು ಯಾರು ಮಾತಾಡುದಿಲ್ಲ. ಇದನ್ನ ಮಾತಾಡೋದು. ಈಗ ನಾನು ಹೇಳ್ತೇನೆ, ನೀವು ನಮ್ಮ ಪಾಪದ ಈ ಸಹೋದರರು ಏನಿದ್ದಾರೆ, ಕ್ರಿಶ್ಚಿಯನ್ ಕನ್ವರ್ಟ್ ಆದ ದಲಿತರು, ಅವರಿಗೆ ಒಂದು ಏನಿದು, ನಮಗೆ ಸಮಾನತೆ ಇಲ್ಲ, ಹಿಂದೂ ಧರ್ಮದಲ್ಲಿ ನಮಗೆ ಸಮಾನತೆ ಕಾಣ್ತಾ ಇಲ್ಲ, ನಮ್ಮನ್ನು ಬೇರೆ ನೋಡ್ತಾ ಇದ್ದಾರೆ, ಹೌದಲ್ವಾ? ಅದಕ್ಕಾಗಿ ಕ್ರಿಶ್ಚಿಯನಿಗೆ ಹೋದ್ರಿ. ಅಲ್ಲಿ ಈಗ ಏನಾಯ್ತು, ಕ್ರಿಶ್ಚಿಯನಲ್ಲಿ ಏನಾಯ್ತು? ನಾನು ಸಿದ್ದರಾಮಯ್ಯ ಮಾತಾಡ್ತೇನೆ, ನಿಮ್ಮ ವಿಕೃತಿಗಳಿಂದ, ನೀವು ಮಾಡುವ ಈ ಕೆಲಸಗಳಿಂದ ತುಂಬಾ ಅನ್ಯಾಯ ಆಗ್ತದೆ. ಕರ್ನಾಟಕದಲ್ಲಿ ತುಂಬಾ ಗೊಂದಲ ಆಗುತ್ತೆ. ಮುಂದೊಂದು ದಿನ ಇಲ್ಲಿ ದೊಡ್ಡ ಕ್ರಾಂತಿ ಆಗ್ಬಿಡ್ಬೋದು. ನೀವು ನೋಡಿ, ಮುಸ್ಲಿಮರನ್ನು ಓಲೈಸ್ತೀರಿ, ಹಿಂದೂಗಳನ್ನ ಕಡೆಗಣಿಸ್ತೀರಿ. ನೀವು ಮುಸ್ಲಿಂ ಹಬ್ಬಗಳಿಗೆ ಹೋಗ್ತೀರಿ, ಅವರ ಟೋಪಿಗಳನ್ನು ಹಾಕ್ತೀರಿ, ಅವರ ಬಿರಿಯಾನಿ ಊಟ ಮಾಡ್ತೀರಿ. ಅದೇ ಹಿಂದೂಗಳು ಬಂದಾಗ ಕೇಸರಿ ಸಾಲು ಯಾರೋ ಪ್ರೀತಿಯಿಂದ ಅದನ್ನು ತೆಗೆದು ಎಸಿತೀರಿ. ಹಿಂದೂ ಧರ್ಮದ ಬಗ್ಗೆ ಮಾತಾಡಿದಾಗ ಕೋಪಗೊಳ್ಳುತ್ತೀರಿ. ಪತ್ರಕರ್ತರು ಪ್ರಶ್ನೆ ಮಾಡಿದಾಗ ಅವರ ಮೇಲೆ ಹಾರಿ ಬೀಳ್ತೀರಿ. ಈಗ ಮೊನ್ನೆ ನಿಮಗೊಂದು ಮಾತಿಗೆ ಪೂರಕವಾಗಿ ನಿಮಗೂ ಗೊತ್ತಿದೆ, ಹಿಂದೂ ಧರ್ಮದಲ್ಲಿ ಅಸಮಾನತೆ ಇರುವುದರಿಂದಲೇ ಮತಾಂತರ ಆದರು ಅಂತ ಹೇಳ್ತಾರೆ ಅವರು. ಹೌದು. ಹಾಗಾದ್ರೆ ಮತಾಂತರ ಆದವರ ದಲಿತ ಕ್ರಿಶ್ಚಿಯನ್ ಅಂತ ಕರೆಯುವುದು ಯಾಕೆ? ಅವರಿಗೆ ಹೆಣ ಒಂದು ದಫನ್ ಮಾಡ್ಲಿಕ್ಕೆ ಜಾಗ ಕೊಡುದಿಲ್ಲ. ಅಲ್ಲ, ಅದನ್ನು ನೀವು ಅದನ್ನ ಮಾತಾಡುದಿಲ್ಲ. ನಾನು ಇದನ್ನ ಹೇಳ್ತೀನಿ, ನೀವು ಹಿಂದೂ ಧರ್ಮದ ಬಗ್ಗೆ ವ್ಯಾಪಕವಾಗಿ ಮಾತಾಡ್ತೀವಿ, ವ್ಯಾಪಕವಾಗಿ ನೀವು ಮಾತಾಡಿ. ಇಸ್ಲಾಂ ಧರ್ಮದ ಬಗ್ಗೆ ಮಾತಾಡಿ, ಕುರಾನ್ ಬಗ್ಗೆ ಮಾತಾಡಿ. ಈಗ ನೀವು ತಾಕತ್ತು ನೋಡ್ಬೇಕಲ್ಲ. ನಾವು ಅಸ್ಮಂದ ಮುಸ್ಲಿಮರ ಬಗ್ಗೆ ಮಾತಾಡುದು. ಹೌದು, ಮೋದಿಯವರು ಮಾತಾಡುವಲ್ಲಿವರೆಗೆ ಅದೊಂದು ವರ್ಗ ಇದೆ ಗೊತ್ತಿಲ್ಲ. ಈಗ ನೀವು ಮಾತಾಡದಿರ. ಈಗ ನೋಡಿ, ಯಾವ ಇದರ ಸಾಣೆಹಳ್ಳಿಯಲ್ಲಿ ಒಬ್ಬ ಸ್ವಾಮೀಜಿ ಪುಕ್ಕ ಹಿಂದೂ ಧರ್ಮದ ಬಗ್ಗೆ ಹೀಗೆ ಹೇಳ್ತಾರೆ. ಅಲ್ಲಿ ಗಣಪತಿ ನಿಮ್ಮ ದೇವರು, ಆ ಗಣಪತಿ ಅಂತ ಹೇಳೋದೇ ಸುಳ್ಳು ಅಂತೇಳಿ ಅವರು ದೊಡ್ಡ ರಾದಂತ ಮಾಡಿದ್ರು. ಹಿಂದೂ ಧರ್ಮದ ಬಗ್ಗೆ ಯಾಕೆ ಬಿಟ್ಟು ಬನ್ನಿ ಅಂತ ಕರೆ ಕೊಡ್ತಾರೆ. ಇದೇ ಸಾಣೆಹಳ್ಳಿ ಸ್ವಾಮಿ ಸಾದರ ಲಿಂಗಾಯತರು. ಅವರು ಸಾದರ ಲಿಂಗಾಯತರೇ ನಮ್ಮ ಮುಖ್ಯಮಂತ್ರಿ ಆಗಿದ್ದಾಗ SR ಬೊಮ್ಮಾಯಿ ಸಾದರ ಲಿಂಗಾಯತರು, ಅವರು ಮುಖ್ಯಮಂತ್ರಿ ಆಗಿದ್ರು. 2 ಕೋಟಿ ರೂಪಾಯಿ ಹಣ ತಂದರು. ಹಿಂದೂ ಧರ್ಮನ ಬೈಯುವ ಈ ಕ್ರಿಯೆಗೆ ಕೊಟ್ಟಿದ್ದ. ಆ ತಂದು ನಾನೇನೋ ರಂಗಭೂಮಿಯಲ್ಲಿ ಕೆಲಸ ಮಾಡ್ತೇನೆ ಅಂತೇಳಿ ಆ ಹುಡುಗರಿಗೆ 9,000 ತಿಂಗಳಿಗೆ ಕೊಟ್ಟು ಶೋಷಣೆ ಮಾಡಿ, ಇವರು ಹೋದ ಕಡೆ ಎಲ್ಲ 2 ಲಕ್ಷ 3 ಲಕ್ಷ 4 ಲಕ್ಷ ಹಣ ಸಂಪಾದನೆ ಮಾಡೋದು. ಇದು ಮೋಸ ಅಲ್ವಾ? ಪ್ರಗತಿಯ ಬಗ್ಗೆ ಹೇಳುವ, ಈ ಹಿಂದೂ ಧರ್ಮವನ್ನು ಬೈಯುವ ಇಂಥ ಸ್ವಾಮಿಗಳು ಸರ್ಕಾರದಿಂದ 2 ಕೋಟಿ ರೂಪಾಯಿ ಹಣ ತರ್ತಾರೆ. ಅದಕ್ಕೆ ಏನು ಮಾಡಿದರೆ ಅಂತ ಹೇಳೋದಕ್ಕೆಲ್ಲ ರಂಗಭೂಮಿಯ ಕೆಲಸಕ್ಕೆ ಅಂತ ಹೇಳ್ತಾರೆ. ಅವರೊಂದು ರಂಗ ತಂಡವನ್ನು ಕಟ್ಕೊಡ್ತಾರೆ. ಲಿಂಗಾಯತ ಮತಧರ್ಮದ ಬಗ್ಗೆ ನಾಟಕ ವಚನ ಇದು ಅಂತ ಮಾಡ್ತಾರೆ. ಅವರು ಮಾಡೋದು ಇದು ಹಿಂದೂ ವಿರೋಧಿ ಕೃತ್ಯ. ನಾನು ಹೇಳ್ತೇನೆ, ಕರ್ನಾಟಕದಲ್ಲಿ ಇವತ್ತು ಯಾರು ಸುರಕ್ಷಿತವಾಗಿದ್ದಾರೆ? ಒಂದು ಪ್ರಶ್ನೆ ಮುಖ್ಯಮಂತ್ರಿಗಳಿಗೆ ನೇರವಾಗಿ. ಈಗ ಯಾವುದೋ ಒಂದು ಸೋಷಿಯಲ್ ಮೀಡಿಯಾ ರಾಷ್ಟ್ರೀಯತೆ ಬಗ್ಗೆ ಮಾತಾಡಿದ್ರೆ ಅವರನ್ನು ಬಂಧನಗೊಳ್ತಾರೆ. ಟಿವಿ ವಿಕ್ರಮದ ಯಾವುದೋ ಮಹೇಂದ್ರ ಅಂತ ಹೇಳೋ ಅವ್ರು ಏನ್ ಮಾಡಿದ ಅಂದ್ರೆ, ನಾನು ನೋಡಿದೆ, ಮಹೇಶ್ ಅವರು ಮಾಡಿ ಸಿದ್ದರಾಮಯ್ಯನವರ ಫೋಟೋ ಹಾಕಿ ಆ ಮಸೀದಿಯಿಂದ ಕಲ್ಲೆಸದವರಿಗೆ ಉತ್ತರ ಪ್ರದೇಶಗಳಾಗಿದ್ರೆ ಮಸೀದಿಯ ಡೆಮಾಲಿಷ್ ಆಗ್ತಿತ್ತು ಅಂತ ಹೇಳಿದ್ರು ಅವರು. ಅಂದ್ರೆ ದುಷ್ಕೃತ್ಯ ಮಾಡಿದವರಿಗೆ ತಕ್ಕ ಉತ್ತರವನ್ನ, ಅದಕ್ಕಾಗಿ ಅವರ ಬಂಧನ. ಅದೇ ನೀವು ನಮ್ಮ ಶ್ರದ್ಧಾ ಕೇಂದ್ರ ಧರ್ಮಸ್ಥಳ ಅದನ್ನ ಬುಲ್ಡೋಜರ್ ಹಾಕಿ ನೆಲಸಮ ಮಾಡಿ, ಅಲ್ಲಿನ ಅಣ್ಣಪ್ಪ ಎಲ್ಲಿದ್ದಾನೆ, ಮಂಜುನಾಥ ಎಲ್ಲಿದ್ದಾನೆ, ಅದು ವೇಸ್ಟ್. ಅವರಿಗೆ ಕಾಮಾಂಧರು ಅಂತ ಹೇಳಿದ್ದು ಇವೆಲ್ಲ ಅವರೆಲ್ಲ ಆರಾಮ ತಿಳಕು ಇಲ್ಲ. ಅಮೃತವಾಣಿ ಅಂತ ಕೇಳ್ತಾ ಇದೆ ಅವರಿಗೆ, ಸಿದ್ದರಾಮಯ್ಯನವರಿಗೆ ಈ ಮಾತುಗಳು ಅಮೃತವಾಣಿ ಅಂತ ಕೇಳಿ. ಯಾಕೆಂದ್ರೆ ಈ ಧರ್ಮಸ್ಥಳದ ಬಗ್ಗೆ SIT ತನಿಖೆಗೆ ಒತ್ತಾಯಿಸಿದವರೇ ಈ ಕಾಂಗ್ರೆಸ್ಸಿನವರು. ಯಾಕಂದ್ರೆ ದ್ವಾರಕನಾಥ್ ದೇವರೊಬ್ರು ಮತ್ತೆ ಇನ್ನೊಬ್ರು ಒಬ್ಬ ಲಾಯರ್, ಯಾರೊಬ್ರು ಕಮ್ಯುನಿಸ್ಟ್ ಲಾಯರು, ಇವರಿಬ್ಬರು ಸೇರ್ಕೊಂಡು ಮುಖ್ಯಮಂತ್ರಿಯವರಿಗೆ ಹೇಳಿ ಒತ್ತಡ ತಂದೆ SIT ಮಾಡಿದ್ದು ಅಂತ ಹೇಳೋದು ಗುಟ್ಟಾಗಿ ಉಳಿದಿಲ್ಲ. ಅವರು ಗುಂಡೂರಾವ್ ಹೇಳಿದ ಗುಟ್ಟಾಗಿ ಉಳಿದ ಎಡಪಂಥೀಯರ ಒತ್ತಡಕ್ಕೆ ಇಲ್ಲಿ CS ದ್ವಾರಕನಾಥ್ ಅವರೇ ಇದರ ಮುಂಚೂಣಿಯ ನಿಯೋಗ. ಮತ್ತೆ AI ಸಭೆಯನಿಗೆ ಜಾಮೀನ್ ಕೊಡಿಸ್ತವ್ರು ಅವರೇ. ಅವ್ರು ಹೊರಸವ್ರವೇ. ಅಂದ್ರೆ ಇದು ಅರ್ಥ ಆಗ್ತದವ ನಮಗೆ ಹಿಂದೂ ಶ್ರದ್ಧಾ ಕೇಂದ್ರ ಮೇಲೆ ತಾಳಿ ಮಾಡಿದ್ರೆ ಸುಮ್ಮನೆ ಇರ್ತೀರಿ, ಇಸ್ಲಾಂ ಧರ್ಮದ ಬಗ್ಗೆ ನೀವು ಓಲೈಸ್ತೀರಿ. ಮತ್ತೆ ನನಗೆ ಇನ್ನೊಂದು ಗಾಬರಿ ಆಗಿತ್ತು, ಅದು ಎಲ್ಲೂ ದೊಡ್ಡ ಪ್ರಚಾರ ಆಗಿಲ್ಲ. ಈ ಮುಸ್ಲಿಂ ಯುವಕರಿಗೆ SI ಪೋಸ್ಟಿಗೆ ಫ್ರೀ ಟ್ರೈನಿಂಗ್ ಅಂತ. ಅದ್ಯಾಕೆ ಹಾಗೆ? ಈಗ ನೀವು ದಲಿತರನ್ನು ಹೊಡೆದಿದೆ. ಈಗ ಜಾತಿ ಗಣತಿಯಲ್ಲಿ
ದಲಿತರು ಮಾತ್ರ ಅಲ್ಲ, ನನ್ನ ಕಮ್ಯುನಿಟಿ ಕೊಡವ ಕಮ್ಯುನಿಟಿಯಲ್ಲೂ ಕ್ರಿಶ್ಚಿಯನ್ ಕೊಡವ ಅಂತ ಒಂದು ಶುರುವಾಗಿದೆ ನೋಡಿ. ಕ್ರಿಶ್ಚಿಯನ್ ಕೊಡವ ಅಂತ ಶುರುವಾಗಿದೆ. ಯಾವುದೋ ಒಂದು ಲೇಡಿ ಗೋಣಿಗೊಪ್ಪು ಅಂತ ಹೇಳೋ ಜಾಗದಲ್ಲಿ ಶುರು ಮಾಡ್ಕೊಂಡಿದ್ದಾರೆ. ಇಲ್ಲ ನಾನು ಬರೆಯೋದು ಹೇಗೆ ಅಂತ. ನಮ್ಮ ಧರ್ಮ ಏನಿದೆ, ನಮ್ಮ ಧರ್ಮವನ್ನು ಚಿತ್ರ ಮಾಡುವುದರಲ್ಲಿ ಅವರಿಗೆ ಓಟಿನ ಒಂದು ಲೆಕ್ಕಾಚಾರ ಇದೆ. ಈ ಕಾಂಗ್ರೆಸ್ ಅಂತ ಹೇಳೋದೇ ದೇಶ ಒಡೆಯುವ. ಅದರಲ್ಲಿ ನಾನು ನಿನ್ನೆ ಒಂದು ಸುದ್ದಿ ಕೇಳಲ್ಪಟ್ಟೆ. ಮನುಸ್ಮೃತಿಯನ್ನ ಸುಡುವಂತ ಜಿಲ್ಲಾ ಮಟ್ಟದಲ್ಲಿ ಸುಟ್ರೆ 10 ಲಕ್ಷ, ತಾಲೂಕಾ ಮಟ್ಟದಲ್ಲಿ ಸುಟ್ರೆ 5 ಲಕ್ಷ, ಹಳ್ಳಿಯಲ್ಲಿ ಸುಟ್ರೆ 2.5 ಲಕ್ಷ, ಹೀಗೆ ಕೋಟಿಗಳನ್ನ ಖರ್ಚು ಮಾಡಿ ಮನುಸ್ಮೃತಿಯ ದಹನದ ಒಂದು ಅಭಿಯಾನ ಆಗಿದೆ ಅಂತ ನಾನು ಕೇಳಿದ್ದು. ಅದು ಅಧಿಕೃತವಾಗಿ ನನಗೆ ಗೊತ್ತಾಗಿಲ್ಲ. ನೀನಾಗೂ ಅಧಿಕೃತ ಅಲ್ಲ. ಈಗ ನಿನ್ನೆ ನನಗೆ ಈ ತರದೊಂದು ಆಗ್ತಾ ಇದೆ ಅಂತ ಸುದ್ದಿ ಬಂದಿದೆ. ಅದು ಎಲ್ಲಿಗೆ ಹೋಗ್ತಾ ಇದೆ? ಅವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಮನುಸ್ಮೃತಿಯನ್ನ ಸುಡಕ ಆಗಿನ ಕಾಲದ ದಲಿತರ ಮೇಲಿನ ಶೋಷಣೆ ಕಾರಣ ಆಗೋದು. ಅಂದ್ರೆ ಆಗಿನ ಕಾಲದಲ್ಲಿ ಗಣಪತಿ ನನಗೆ ಚೆನ್ನಾಗಿ ಗೊತ್ತಿದೆ. ಇವತ್ತು ಆ ಪರಿಸ್ಥಿತಿ ಇಲ್ಲ. ನೀರು ಮುಟ್ಟುವಂಗಿಲ್ಲ, ರಸ್ತೆಯಲ್ಲಿ ನಡೆಯುವಂಗಿಲ್ಲ, ಕ್ಷೌರ ಮಾಡಿಸಿಕೊಳ್ಳುವಂಗಿಲ್ಲ, ದೇವಸ್ಥಾನಗಳ ಪ್ರವೇಶ ಇಲ್ಲ. ಇಂಥ ಹೊಸ ಬಟ್ಟೆ ಹಾಕುವಂತಿಲ್ಲ. ಇಂಥ ಪರಿಸ್ಥಿತಿ ಇದ್ದಾಗ ಅಲ್ಲಿ ಕೆಲವು ಈ ಸನಾತನಿ ಸವರ್ಣೀಯ ಕೆಲವು ಒಂದು ಪಟ್ಟಭದ್ರರು ಈ ಧರ್ಮವನ್ನ ಮುಖ್ಯ ಇಟ್ಟುಕೊಂಡು ಮಾಡಿದ್ದು ನಿಜ. ಆಗ ಮತ್ತೆ ಒಬ್ಬ ದಲಿತನು ವೇದ ಅಧ್ಯಯನ ಮಾಡಿದ್ರೆ ಅವನ ಕಿವಿಗೆ ಕಾದ ಸೀಸ ಹಾಕ್ಬೇಕು. ನಾನು ಅಲ್ಲಿ ಒಂದು ಪ್ರಶ್ನೆ ಹುಟ್ಕೊಳ್ತು. ಮನು ಆ ಶಾಸ್ತ್ರವನ್ನ ಬರೆದ ಕಾಲಧರ್ಮ ನಮ್ಮಲ್ಲಿ ಸೀಸ ಆಗಿತ್ತ ಅನ್ನೋ ಪ್ರಶ್ನೆ. ಅದೇ ಸೀಸ ವೇದ ಕಾಲದಲ್ಲಿ ಇತ್ತೇ? ಈಗ ಸೀಸ ಅನ್ನೋ ಶಬ್ದವನ್ನ ವೇದ ಕಾಲಕ್ಕೆ ಅವರು ತಗೊಂಡೋಗಿ ನಿಲ್ಲಿಸ್ತಾರಲ್ಲ, ಆ ಶಬ್ದದ ಉತ್ಪತ್ತಿ ಅಲ್ಲೇ ಆದದ್ದ ಅಥವಾ ಇದು ಸೇರಿಸಲ್ಪಟ್ಟಿದ್ದಾಗಿರ್ಬೋದು. ಯಾಕಂದ್ರೆ ಅವ್ರು ಕಾರು ಸೀಸೆ ಹಾಕಬೇಕು, ಇನ್ನೊಂದು ಹಾಕಬೇಕು ಅಂತ ಹೇಳೋದಕ್ಕೆ ನಾನು ಮನುಸ್ಮೃತಿಯನ್ನ ಸುಡಲು ಕರೆ ಕೊಡ್ತೇನೆ ಅಂತ ಅವತ್ತು ಹೇಳಿದ್ರು. ಸುಧಾರಣೆ ಆಗ್ತಾ ಬಂತು. ಬಾಬಾ ಸಾಹೇಬ್ರು ಹೇಳಿತ್ತು 10 ವರ್ಷದವರೆಗೆ ಮೀಸಲಾತಿ. ಮತ್ತೆ ಮ್ಯಾಕ್ಸಿಮಮ್ 12 ವರ್ಷ. ಅದೇ ಬಾಬಾ ಸಾಹೇಬ್ರು ಏನ್ ಹೇಳ್ತಾರೆ ಇನ್ನೊಂದು ಕಡೆ, ಈ ನನ್ನ ಸಂವಿಧಾನ ಏನು ನನ್ನ ಸಮಿತಿಯಿಂದ ರಚನೆಗೊಂಡಿದೆ ಈ ಸಂವಿಧಾನ, ನನ್ನ ಸಂಸತ್ತಿನಲ್ಲಿ ಏನು ಅನುಮೋದನೆಗೊಂಡಿದೆ ಈ ಸಂವಿಧಾನ, ಅದು ಕೇವಲ ದಲಿತರಿಗಾಗಿ ಅಂತ ಹೇಳ್ತಿರ್ತಾರೆ. ತಪ್ಪು. ದಲಿತರ ಉದ್ಧಾರಕ್ಕಾಗಿಯೇ ಈ ಸಂವಿಧಾನ ಅಂತ ಹೇಳೋದು ತಪ್ಪು. ಮುಸ್ಲಿಮರ ರಕ್ಷಣೆಗಾಗಿಯೇ ಈ ಸಂವಿಧಾನ ಅಂತ ಹೇಳೋದು ತಪ್ಪು. ನಾಳೆ ಒಂದು ವೇಳೆ ಅದರಲ್ಲಿ ನೋಡಿ, ಅವರು ಸೋಷಿಯಲಿಸ್ಟ್ ಮತ್ತು ಸೆಕ್ಯುಲರ್ ಪದಗಳನ್ನು ಸೇರಿಸಿಲ್ಲ. ಜಾತ್ಯತೀತ ಅನ್ನೋದನ್ನು ಅದೇ ಸೆಕ್ಯುಲರ್ ಜಾತ್ಯತೀತ, ಸೋಷಿಯಲಿಸ್ಟ್ ಸಮಾಜವಾದ, ಈ 2 ಶಬ್ದಗಳನ್ನು ಅವರು ಸೇರಿಸಿಲ್ಲ. ರೇಣುಕರ್ ರೇ ಅಂತ ಹೇಳುವ ಒಬ್ಬರು ಮಹಿಳಾ ಸದಸ್ಯೆ ಸಂಸತ್ತಿನಲ್ಲಿ ಪ್ರಶ್ನೆ ಎತ್ತಿದ್ದರು ಆಗಿನ ಕಾಲದಲ್ಲಿ. ಆಗ ಇವರು ಹೇಳಿದ್ದು, ಬಾಬಾ ಸಾಹೇಬ್ ಅಂಬೇಡ್ಕರ್ ದೀರ್ಘವಾದ ಭಾಷಣ ಮಾಡ್ತಾರೆ. ಒಂದು ಪುಸ್ತಕವೇ ಅವರ ಭಾಷಣ. ನಾನು ಅದನ್ನೆಲ್ಲ ಅಧ್ಯಯನ ಮಾಡಿಕೊಂಡೇ ಇಲ್ಲಿ ಬಂದು ನಿಮ್ಮ ಜೊತೆ ಧೈರ್ಯವಾಗಿ ಮಾತಾಡ್ತಿದ್ದೇನೆ. ಯಾವುದೇ ಅಂಜಿಕೆ ಇಲ್ಲದೆ ಮತ್ತೆ ಅಜ್ಞಾನದಿಂದ ಮಾತಾಡ್ತಾ ಇಲ್ಲ. ಓದಿದ ಬಾಬಾ ಸಾಹೇಬ್ ಅಂಬೇಡ್ಕರ್ ಏನು ಹೇಳಿದ್ದಾರೆ, ಒಂದೇ ಸಿದ್ಧಾಂತದ ಅಡಿಯಲ್ಲಿ ನಾನು ಈ ಸಂವಿಧಾನವನ್ನು ಕಟ್ಟಿ ಹಾಕೋದಿಲ್ಲ ಅಂತ. ಒಂದು ವೇಳೆ ನಾನು ಯಾವುದೋ ಸಿದ್ಧಾಂತ ಅಡಿಯಲ್ಲಿ ಕಟ್ಟಿ ಹಾಕಿಬಿಟ್ರೆ ಇನ್ನೊಂದು ಸಿದ್ಧಾಂತ ಬಂದರೆ ಬರುವಂಗಿಲ್ಲ. ಈಗ ಮೋದಿಯವರ ಸರ್ಕಾರ ಬಗ್ಗೆ ಬಲಬದ್ಧಿಯ ಸರ್ಕಾರವು, ಅದೇ ಇದುವರೆಗಿದ್ದದ್ದು ಎಡಪಂಥೀಯ ಚಿಂತನೆಗಳ ಸರ್ಕಾರ. ಸೋಷಿಯಲಿಸ್ಟ್ ಮತ್ತು ಸೆಕ್ಯುಲರ್ ಪದಗಳನ್ನ ಅವರು ಸೇರಿಸಿಲ್ಲ. ಅದನ್ನು ಇಂದಿರಾ ಗಾಂಧಿ ಸೇರಿಸಿದ್ದು. ಈ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಗೊತ್ತಿದ್ದು ನೀವು ತೆಪ್ಪಗಿದ್ದೀರಿ. ಈ ಮೂಲ ಸಂವಿಧಾನದ ಪ್ರತಿ ನಮಗೆ ಇದೆ. ಅವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ದಲಿತರ ಈ ಪರಿಸ್ಥಿತಿಗಾಗಿ ಹೋರಾಟ ಮಾಡಿದವರು. ಸ್ವಾತಂತ್ರ್ಯ ಚಳವಳಿಯನ್ನು ಬಿಟ್ಟು ಹೋರಾಟ ಮಾಡಿದವರು. ಅವರು ಸ್ವಾತಂತ್ರ್ಯ ಚಳವಳಿಯಲ್ಲಿ ಅವರು ಇರಲಿಲ್ಲ. ಅವರು ಹೇಳಿದ್ರು, ನಮ್ಮ ಜನಾಂಗಕ್ಕೆ, ಶೋಷಣೆಗೆ ಒಳಪಟ್ಟ ಜನಾಂಗಕ್ಕೆ ಅಥವಾ ಈ ದಲಿತ ವರ್ಗಕ್ಕೆ ಒಂದು ನಿಜವಾದ ಮುಕ್ತಿಯ ಸ್ವಾತಂತ್ರ್ಯ ಸಿಗದಿದ್ರೆ ಸಾಮಾಜಿಕವಾಗಿ ನಮಗೆ ನಿಜವಾದ ರಾಜಕೀಯ ಸ್ವಾತಂತ್ರ್ಯ ಸಿಕ್ಕಿ ಏನು ಪ್ರಯೋಜನ ಅಂತ ಅವತ್ತು ಅವರು ಕೇಳಿತ್ತು. ಅವರ ಪ್ರಶ್ನೆಗೆ ಇವತ್ತು ಉತ್ತರ ಸಿಗ್ತದೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಎತ್ತಿದ ಪ್ರಶ್ನೆಗಳಿಗೆ ಇವತ್ತು ಉತ್ತರ ಸಿಗ್ತಾ ಇದೆ. ಪ್ರತಿಯೊಂದು ಮುಸಲ್ಮಾನರ ಬಗ್ಗೆ ಇವತ್ತು ನಮ್ಮನೇನು ಜೈಲಿಗೆ ಹತ್ತಿರ DNA ಸಮಸ್ಯೆ ಇದು. ಹೌದು, ಅದು DNA ಸಮಸ್ಯೆ. ನಾನು ಹೇಳುದು, ಮುಖ್ಯಮಂತ್ರಿಗಳೇ, ನೀವು ಯಾರನ್ನಾರು ಜೈಲಿಗೆ ಹತ್ತಿರಲ್ಲ,
ನೀವು ಇತಿಹಾಸವನ್ನು ತಿಳ್ಕೊಳ್ಳದೆ ಜೈಲಿಗೆ ಹತ್ತಿದ್ರೆ ನಾಚಿಕೆ ಆಗ್ಬೇಕು ನಿಮಗೆ. ನಾನು ನಿಜವಾಗಿ ಹೇಳೋದಾದ್ರೆ ನಾಚಿಕೆ ಆಗಬೇಕು ಸಿದ್ದರಾಮಯ್ಯನವ್ರಿಗೆ. ಯಾಕಂದ್ರೆ ನೀವು ಚರಿತ್ರೆಯನ್ನು ಓದಿ, ಅಂಬೇಡ್ಕರ್ ಅವರನ್ನು ಓದಿ, ಅವರ ಥಾಟ್ಸ್ ಆನ್ ಪಾಕಿಸ್ತಾನವನ್ನು ಓದಿ. ಅದು ಅವರ ಬದ್ಧ ಪುಸ್ತಕ, ಬ್ಯಾನ್ ಆಗಿರಲಿಲ್ಲ. ಮುಸಲ್ಮಾನರು ಪಾಕಿಸ್ತಾನಕ್ಕೆ ಹೋಗಲಿ ಅಂತ ಹೇಳಿದವರು ಯಾರಂದ್ರೆ ಮೊದಲ ವ್ಯಕ್ತಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್. ಜೈಲಿಗೆ ಹಾಕೀಗ ಅವ್ರನ್ನ, ಅಥವಾ ಅವ್ರ ಪುಸ್ತಕನ ಬ್ಯಾನ್ ಮಾಡಿ ಅಲ್ಲಿದ್ದ ಹಿಂದೂಗಳನ್ನು ವಾಪಸ್ ಕಳಿಸ್ಕೊಳ್ಳಿ, ಇಲ್ಲಿದ್ದನ ಕಳಿಸಿ ಪಾಪ್ಯುಲೇಷನ್ ಎಕ್ಸ್ಚೇಂಜ್ ಮಾಡಿ. ಹೌದು, ಇಲ್ಲದೆ ಇದ್ರೆ ಇದು ಭವಿಷ್ಯ ಬಹಳ ಕರಾಳ. ಅವತ್ತು ಹೇಳಿದ್ದಾರೆ. ಅವತ್ತು 1940 ಅವ್ರು ಹೇಳಿದ್ದು. 1940 ಪುಸ್ತಕ ಬರೆದ್ರು. ಅದರ ತಿದ್ದುಪಡಿ ವರ್ಷ 1941 ಬಂತು. ಇನ್ನಷ್ಟು ಖಾರವಾಗಿ ಅದನ್ನು ಸೇರಿಸಿದರು. ಅವು ಏನು ಹೇಳಿದ್ದಾರೆ ಗೊತ್ತೇ ಗಣಪತಿ? ಮುಸಲ್ಮಾನರು ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ದು ಹೇಳ್ತಾ ಇದ್ದೇನೆ, ಅಡ್ಡಂಡ ಕಾರ್ಯಪ್ಪ ಅಲ್ಲ, ಸ್ಪಷ್ಟಪಡಿಸಿ ಹೇಳ್ತಾರೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ದು ಮುಸಲ್ಮಾನರನ್ನ ಅಲ್ಲಿಗೆ ಕಳಿಸಿ. ಮಹಮ್ಮದ್ ಅಲಿ ಜಿನ್ನ ಧರ್ಮದ ಆಧಾರದಲ್ಲಿ ಪಾರ್ಟಿಷನ್ ಕೇಳ್ತಾ ಇರ್ತಾರೆ. ಅವ್ರು ಕೇಳಿದ್ದಕ್ಕೆ ನಮಗೆ ಹಿಂದೂಗಳೊಂದಿಗೆ ಬದುಕಕ್ಕಾಗಲ್ಲ, ನಮ್ಮ ಸಂಸ್ಕೃತಿಯು ಅವರ ಸಂಸ್ಕೃತಿಯು ಬೇರೆ ಬೇರೆ, ನಮಗೆ ಅವರು ಹರಾಮ್, ನಮ್ಮ ಪ್ರಾರ್ಥನಾ ಪದ್ಧತಿಗಳು ಅವರ ಪದ್ಧತಿಗಳು ವಿರೋಧ, ನಾವು ಮೂರ್ತಿ ಪೂಜೆಯನ್ನ ಮಾಡದವರು, ನಮ್ಮ ಅಲ್ಲಾಹ್ಗೆ ಮೂರ್ತಿ ಪೂಜೆ ಆಗಲ್ಲ, ನಮ್ಮ ಕುರಾನಿಗೆ ನಮ್ಮ ಹದೀಸಿಗೆ ಇದೆಲ್ಲ ವಿರೋಧ, ಜನಾಂಗವೇ ವಿರೋಧ. ಆದ್ದರಿಂದ ನಮಗೆ ಬೇರೆ ಕೊಡಿ. ಅದಕ್ಕೆ ಬೇಡ, ನಾನು ಹೆಣದ ಮೇಲೆ ಹೋಗ್ಬೇಕು ಅಂತ ಗಾದಿಗೂ ಕೊನೆಗೆ ತಾಯಿ ಒಪ್ಕೊಂಡ್ರು. ಜವಾಹರ್ಲಾಲ್ ನೆಹರು ಅಂತ ಎಷ್ಟೇ ಪೀಸ್ ಆಗಲಿ, ಪೀಸಾದ ಒಂದು ಜಾಗಕ್ಕೆ ನಾನು ಪ್ರಧಾನಿ ಅಂತ ಹೇಳುವ ಹಪಾಹಪಿಗೆ ಬಿದ್ದು ನಾವು ಸ್ವತಃ ಹೇಳ್ಕೊಟ್ರು. ನಮಗೆ ವಯಸ್ಸಾಗಿದೆ, ಇನ್ನು ನಮಗೆ ಇದೆಲ್ಲ ಬೇಡ, ಎಲ್ಲೋ ಒಂದು ಚೂರು ಅಧಿಕಾರ ಸಿಕ್ಕಲಿ ಅಂತ ಬಾಯಿ ಬಿಟ್ಟು ಹೇಳ್ಕೊಂಡ್ರು. ಇಂಥವರಿದ್ದಾಗ ಬಾಬಾ ಸಾಹೇಬ್ ಹೇಳಿದೇನು? ನೀವು ಒಂದು ವೇಳೆ ಜನಾಂಗ ವಿನಿಮಯ, ನೀವು ಹೇಳಿದ್ದು ಎಕ್ಸ್ಚೇಂಜ್ ಆಫ್ ಪಾಪ್ಯುಲೇಷನ್ ಆಗದಿದ್ದರೆ ಮತ್ತೊಂದು ವಿಭಜನೆಗೆ ಕಾರಣ ಆಗುತ್ತೆ. ಮುಸಲ್ಮಾನರ ಮಾನಸಿಕತೆಯನ್ನ ನೀವು ಬದಲು ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಜಗತ್ತಿನ ಇತಿಹಾಸವಾಗಿ ಕೊಟ್ಟಿದ್ದಾರೆ. ಜಗತ್ತಿನ ಅಷ್ಟು ಅಧ್ಯಯನ ಮಾಡಿಕೊ. ಮತ್ತೆ ಇದು ನಮ್ಮ ದೇಹದಲ್ಲಿ ಬೆಳೆದಿರುವ ದುರ್ಮಾಂಸದದ್ದೇ ಅಂತ ಹೇಳಿದವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್. ಅವರು ಸಾರಿ ಹೇಳಿದ್ದಾರೆ. ನೋಡ್ರಿ, ನಿಮ್ಗೆ ಅವರ ಮಾನಸಿಕತೆಯನ್ನು ಬದಲು ಮಾಡಕ್ಕಾಗಲ್ರಿ. ಈಗ ನೋಡಿ, ಧರ್ಮಸ್ಥಳದ ಬಗ್ಗೆ ಆಗ್ಲಿ, ಅಥವಾ ಮೊನ್ನೆ ಅಲ್ಲಿ ಕಲ್ಲೆಸಿದ್ರಲ್ಲ ಗಣಪತಿಗೆ, ಎಷ್ಟು ಜನ ಮುಸ್ಲಿಂ ಶಾಸಕರು ಅದನ್ನು ಖಂಡಿಸಿದ್ದಾರೆ? ಯಾವ ಮೌಲ್ಯ ಅದನ್ನು ಖಂಡಿಸಿದ್ದಾರೆ? ತಪ್ಪಲ್ವ ಅದು? ಯಾವುದೋ ಒಂದು ಮಸೀದಿಯಲ್ಲಿ ಇಟ್ಕೊಡು. ನಾನ್ ಕೇಳ್ತಾ ಇರೋದೇನಂದ್ರೆ ಗಣಪತಿ ಅವರೇ, ಮೂರ್ತಿ ಪೂಜೆ ಮುಸಲ್ಮಾನರಿಗೆ ಆರಾಮ ಅಷ್ಟೇ, ಹಿಂದೂಗಳಿಗಲ್ಲ. ಹಿಂದೂಗಳ ಗಣಪತಿ ಅದು. ಗಣಪತಿ ರೋಡಿನಲ್ಲಿ ಹೋಗ್ತಾ ಇದೆ, ಅದೇನೋ ಮಸೀದಿ ಒಳಗೆ ಬಂದು ನುಕ್ಕಿ ಗಣಪತಿಯನ್ನು ಪ್ರತಿಷ್ಠಾಪಿಸಿಲ್ಲ. ಅದು ತುಂಬಾ ಪುರಾತನ ಮಸೀದಿಯೂ ಅಲ್ಲ. ಅಲ್ಲ ನಾನು ಹೇಳೋದು ಅನಧಿಕೃತ ಮಸೀದಿ. ನಿಮಗೆ ಮೂರ್ತಿ ಪೂಜೆ ನಿಷೇಧ ಅಂತಾದ್ರೆ ನೀವು ನಮ್ಮ ಮೂರ್ತಿಯನ್ನು ಏಕೆ ಕಲ್ಲೆಸಿತೀರಿ? ಈ ಮೂರ್ತಿ ಮಸೀದಿ ಒಳಗೆ ಬಂದಿತಾ? ಇಲ್ಲ. ಇದು ಏನು ನಿಮ್ಮ ಮಾನಸಿಕತೆ? ನೀವು ಇದನ್ನು ಕಂಡೆಮ್ ಮಾಡಲಿಲ್ಲ. ಯಾವ ಮೌಲ್ವಿ ಇದು ನಮ್ಮ ಹುಡುಗರು ಮಾಡಿದ್ದು ದುಷ್ಟಕೃತ್ಯ, ಅವ್ರನ್ನ ಜೈಲಿಗೆ ಹಾಕಿದ್ದೇನಿಲ್ಲ. ಯಾವ ಜಮೀರ್ ಅಹಮದ್ ಖಾನ್ ಹೇಳಿದಾರ? ಅಥವಾ ಅದು ಇನ್ಯಾರದ ಮುಸ್ಲಿಂ ಪ್ರೋಗ್ರೆಸಿವ್ ಮುಸ್ಲಿಂ ಕೆಲವು MLA ಗಳಿದ್ದಾರೆ, ಅವ್ರು ಹೇಳಿದಾರ? ಅಲ್ಲ, ಈಗ ಮುಸ್ಲಿಂ ಸಮಾಜದಿಂದ ಬಂದಂತ ಬಹಳ ಬುದ್ಧಿಜೀವಿಗಳು, ಪ್ರೋಗ್ರೆಸಿವ್ ಥಿಂಕರ್ಸು ಅಂತ ಹೇಳ್ಕೊಡುವ ಬಹಳಷ್ಟು ಸಾಹಿತಿಗಳಿದ್ದಾರೆ, ಬರಹಗಾರಿದ್ದಾರೆ, ಚಿಂತಕರಿದ್ದಾರೆ. ಅವ್ರು ಯಾಕೆ ಇಂಥ ವಿಷಯದಲ್ಲಿ ಮೌನ ಆಗ್ತಾರೆ? ಇದು ಅಂಬೇಡ್ಕರ್ ಅವರ್ತೇ ಹೇಳಿದ್ರು. ಅವರು ಒಂದು ಪೋಸ್ಟ್ ಮಾಡಿದ್ದಾರೆ ನೋಡಿ, ಸಾವರ್ಕರ್ ಜೊತೆ ಅವರಿಗೆ ಅವರ ಪತ್ರಿಕೆಯ ಟಾಕ್ ಅಲ್ಲಿ ಹೇಳಿದ್ರು ನೋಡಿ, ಸಾವರ್ಕರ್ ಜಿ ಕಾಂಗ್ರೆಸ್ಸಿನ ದುರ್ಯೋಧನೇ ಆಗಿರಲಿ, ಆತ ಎಂತ ವಿದ್ವಾಂಸನೇ ಆಗಿರಲಿ, ಒಬ್ಬ ಮುಸಲ್ಮಾನ ಬಯಸುವುದು ಮತ್ತು ಚಿಂತಿಸುವುದು ಇಸ್ಲಾಮಿಕ್ ಸ್ಟೇಟ್ ಅನ್ನ ಅವ್ರು ಹೇಳಿದ್ರು. ಅವನು ಎಂದಿಗೂ ಬಯಸಲಾರ. ನೋಡಿ, ಅದಕ್ಕಾಗಿ ಅಲ್ವಾ ಅವನು ಯಾವ ಅಪ್ರೀತಿಯೋ ರಾಹುಲ್ ಗಾಂಧಿನ ಹೋಳ್ತಾನೆ, ಒಂದೇ ಮೋದಿನ ಬೈತಾನೆ. ಈ ಅಫ್ರಿದಿ ಆಟ ಆಡುವಾಗ ನಮ್ಮಲ್ಲಿ ಪ್ರೀತಿಯಿಂದ ನೋಡಿದೀವಿ. ಅಫ್ರಿದಿಯ ಬೌಲಿಂಗ್ ಅನ್ನ ನಾವು ಅಪ್ರಿಶಿಯೇಟ್ ಮಾಡಿದೀವಿ. ಅವ್ನು ಯಾವ್ದೋ 6th ಡೌನ್ ಬಂದು ಹೊಡೆದು ಬಿಟ್ಟಾಗ ನಾವು ಸಂಭ್ರಮಿಸ್ತಿದೀವಿ. ನಾವು ಗೇಮ್ ಅನ್ನ ಸಂಭ್ರಮಿಸ್ತೀವಿ. ಇದು ಕ್ರೀಡಾ ಸ್ಫೂರ್ತಿಯಿಂದ. ಅದೇ ಅವನು ಕೋತಿ ಅಫ್ರಿದಿ ಅವನು ರಾಹುಲ್ ಗಾಂಧಿಯನ್ನ ಅಪ್ರಿಶಿಯೇಟ್ ಮಾಡ್ಬೇಕಾದ್ರೆ ಈ ಕಾಂಗ್ರೆಸ್ ಎಷ್ಟು ಡೇಂಜರ್, ಇದು ಎಷ್ಟು ಅಪಾಯಕಾರಿ ಒಂದು ಸಂಸ್ಥೆ. ಇದು ಬೇಕಾ ನಮಗೆ? ಈ ಬ್ರಿಟಿಷರು ಹುಟ್ಟಿಸಿದ ಈ ಕಾಂಗ್ರೆಸ್ ಸಂಸ್ಥೆ ಹ್ಯೂಮ್ ಅಲ್ವಾ ಅದನ್ನ ಸ್ಟಾರ್ಟ್ ಮಾಡಿದ? ಇಂಡಿಯನ್ಸ್ ಸ್ಟಾರ್ಟ್ ಮಾಡಿದ ಈ ಕಾಂಗ್ರೆಸ್ ಅನ್ನ. ಆಮೇಲೆ ಇದೇ ಗಾಂಧಿ ಹೇಳಿದ್ರಲ್ಲ,
47 ನಂತರ ಅದನ್ನು ಬರ್ಖಾಸ್ತ್ ಮಾಡ್ಬೇಕು. ಗಾಂಧಿಯ ಮಾತನ್ನ ಏನು ಬೇಕು ಅದನ್ನೇ ತಗೊಳ್ತಾ ಇದ್ರು. ಅಲ್ಲಲ್ಲ, ಅವರು ಗಾಂಧಿ ಅಂದ್ರೆ ಅವರಿಗೆ ಬೇಕಾದಷ್ಟಕ್ಕೆ ಮಾತ್ರ ಗಾಂಧಿ. ನಾನು ಈ ಗೋವಿಂದಾಚಾರ್ಯರು ಒಂದು ಪುಸ್ತಕ ಬರೆದಿದ್ದಾರೆ, ಗಾಂಧಿಯನ್ನು ಕೊಂದವರು ಯಾರು ಅಂತ ಪುಸ್ತಕ ಬರ್ತಿದ್ದಾರೆ. ಅದರಲ್ಲಿ ಗೋಡ್ಸೆ ಕೊಂದಿಲ್ಲ ಅಂತೇಳಿ ವಾದ ಕಿಡಿತಾರೆ, ಅದು ಕಾರಣ ಹೋಗ್ಬಿಡ್ತಾರೆ. ಇದು ನೇರುವಿನ ಕೃತ್ಯ ಅಂತ ಅವ್ರು ಹೇಳ್ತಾರೆ. ಈ ಮುದುಕ ಅಷ್ಟು ಕಾಟ ಕೊಡ್ತಿದ್ದಂತೆ, ಕ್ಯಾಬಿನೆಟ್ ಅಲ್ಲಿ ಏನಾದರೂ ಡಿಸಿಷನ್ ಯಾವ ಡಿಶನ್ ತಗೊಳ್ಳಿ ಬಿಡ್ತಿರ್ಲಿಲ್ಲ. ಅವ್ನು ಬಿಡ್ತಾ ಇಲ್ಲ. ಆಶ್ರಮದಲ್ಲಿ ಮಹಾತ್ಮ ಗಾಂಧೀಜಿ ನಾನ್ ಸತ್ತೋಗ್ತೀನಿ ಅಂತ ಹೇಳುದು. ಹೌದು, ಮತ್ತೆ ಉಪವಾಸ. ಮತ್ತೆ ಒಬ್ಬ ಅಲ್ಲಿ ಪಾಕಿಸ್ತಾನ ಎಗರಿ ಬಂದು ಕಾಶ್ಮೀರದಲ್ಲಿ ಕೂತ್ಕೊಂಡಿದೆ, ಅಟ್ಯಾಕ್ ಮಾಡಿದೆ 1948 ಅಲ್ಲಿ. ಇವರಿಗೆ ಒಪ್ಪಂದದಂತೆ 55 ಕೋಟಿ ರೂಪಾಯಿಯನ್ನು ಕೊಡಬಾರದು ಅಂತ, ಅದು ಕೊಡಿ ಅಂತ ಆ ಕ್ಯಾಬಿನೆಟ್ ಅಲ್ಲಿ ಡಿಸಿಷನ್ ಕೊಡಬಾರದು ಅಂತಾಗಿದೆ, ಪಾರ್ಲಿಮೆಂಟ್ ಅಲ್ಲಿ ಕೊಡಬಾರದು ಅಂತ ಆಗಿದೆ. ಗೃಹ ಮಂತ್ರಿ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು ಈ ಪ್ರಸ್ತಾಪವನ್ನ ಸಂವಿಧಾನದ ಮುಂದೆ ಇಡ್ತಾರೆ. ಆಗ ಒಕ್ಕೊರಗಿಂದ ಇರ್ತಾರೆ, ಅವರು ಹಿಂದಕ್ಕೆ ಹೋಗುವವರೆಗೆ ಕೊಡುದಿಲ್ಲ, ನಾವು ಕೊಡೋದಿಲ್ಲ, ಕಾಶ್ಮೀರವನ್ನು ಬಿಟ್ಟು ತೊಲಗಬೇಕು ಈ ಪಾಕಿಸ್ತಾನದವರು, ಆಗ ನಾವು 55 ಕೋಟಿ ಕೊಡ್ತೇವೆ ಅಂತ ಹೇಳಿದ್ರೆ. ಗಾಂಧಿ ಉಪವಾಸ ಕೂತ್ಕೊಂಡ್ರಲ್ಲ, ಇದು ಯಾರ ಪರ ಗಾಂಧೀಜಿ? ಹಾಗಾದ್ರೆ ನೀವು ಕೊಡದಿದ್ರೆ ನಾನು ಸತ್ತು ಹೋಗ್ತೀನಿ ಅಂತ. ಎಂತ ವಿಷಮ ಸ್ಥಿತಿ. ಈಗ ಯಾವನೋ ಒಬ್ಬ ವ್ಯಕ್ತಿ, ಒಬ್ಬ ತುಂಬಾ ಗೌರವಿತ ವ್ಯಕ್ತಿ ಈ ತರ ದೇಶದ್ರೋಹಿ ಕೃತ್ಯಕ್ಕೆ ಉಪವಾಸ ಕೂತ್ರೆ, 2 ಸರಿ ಉಪವಾಸ ಕೂತ್ರು ಅವರು. ಒಂದು ಪಾಕಿಸ್ತಾನಕ್ಕೆ ಬೆಂಬಲಿಸಿ ಉಪವಾಸ ಕೂತ್ರು ಇದೇ ಮಹಾತ್ಮ ಗಾಂಧಿ, ಇನ್ನೊಂದ್ಸರಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಮೀಸಲಾತಿಯನ್ನು ತಂದಾಗ ಉಪವಾಸ ಕೂತ್ರು. ಹೌದು. ಅವರು ಈ ದಲಿತರಿಗೆ ನಾವು ಪ್ರಶ್ನೆ ಮಾಡ್ತೇನೆ, ಮಹಾತ್ಮ ಗಾಂಧೀಜಿಯ ಫೋಟೋ ಇಟ್ಕೊಂಡು ನೀವು ಓಡಾಡ್ತೀರಿ, ಇನ್ನೊಂದು ಓಡಾಡ್ತೀರಿ, ಅಂಬೇಡ್ಕರ್ ಫೋಟೋ ಇಟ್ಕೊಂಡು ಮುಸಲ್ಮಾನರ ಯಾವುದು ಜಾಗದಲ್ಲಿ ಹೋಗಿ ಅವ್ರನ್ನ ಓಲೈಸಿಗೆ ನೋಡ್ತೀರಿ. ಅಂಬೇಡ್ಕರಿಗೆ ದ್ರೋಹ ಇದು. ನಿಮ್ಮ ಮೀಸಲಾತಿಗೆ ವಿರುದ್ಧ ಕೂತವರು ಮಹಾತ್ಮ ಗಾಂಧೀಜಿ. ಪೂನಾ ಫ್ಯಾಕ್ಟ್ ಏನದು? ಏನದು ಪೂನಾ ಫ್ಯಾಕ್ಟ್? ಓದಿ ನೀವು. ದಲಿತ ಮುಖಂಡರು ಜೈ ಭೀಮ್ ಅಂತ ಹೇಳ್ತೀರಿ, ನಮಗೆ ಖುಷಿ ಆಗುತ್ತೆ. ಅಂಬೇಡ್ಕರ್ ಬಗ್ಗೆ ಜೈ ಭೀಮ್ ಅಂದ್ರೆ ಸಾಧು. ಆ ಜೈ ಭೀಮೆ ಅನ್ನೋರು ಅಂಬೇಡ್ಕರ್ ಚಿತ್ತನೆಗಳನ್ನು ಓದಿ, ಅವ್ರು ಮುಚ್ಚಿಟ್ಟ ಚಿತ್ರಗಳನ್ನು ಓದಿ. ಇವರೆಲ್ಲ ಕಾಂಗ್ರೆಸ್ನವ್ರು ಮುಚ್ಚಿಟ್ಟು ಬಿಟ್ಟಿದಾರಲ್ಲ, ಎಲ್ಲೋ ಕಾಣೆ ಮಾಡಿ ಬಿಟ್ಟಿದಾರಲ್ಲ, ಅದನ್ನು ಓದಿ ಮೊದಲು. ಓದಾಗ ಅವ್ರು ಹೇಳ್ತಾರೆ, ಸಿದ್ದರಾಮಯ್ಯನವರು ಏನಂದ್ರೆ, ನಾವು ದಲಿತರು ಮತ್ತು ಇವರು ಮುಸ್ಲಿಮರು, ಜೈ ಭೀಮ್ ಇನ್ನೇನು ಏನೋ ಒಂದು ಘೋಷಣೆ, ವಿಚಿತ್ರ ಘೋಷಣೆ ಅವ್ರು ಮಾಡ್ತಾರೆ. ಹೀಗೆ ನಾನೇನು ಸಿದ್ದರಾಮಯ್ಯನ ಬಗ್ಗೆ ಮಾತಾಡ್ತಿದ್ದೆ, ತುಂಬಾ ಬೇಸರ ಇದೆ. ಕಾರಣ, ನಾವು ವಾಮ ಮಾರ್ಗದಲ್ಲಿ ಇಲ್ಲ, ನಾವು ಕಳ್ಳತನದಲ್ಲಿ ಇಲ್ಲ, ನಾವು ಮೋಸದಲ್ಲಿ ಇಲ್ಲ. ನಮ್ಮ ಚಿಂತನೆ ರಾಷ್ಟ್ರೀಯತೆ, ನಮ್ಮ ಚಿಂತನೆ ಈ ದೇಶ. ನಾನು ಕಾರ್ಯಪ್ಪ ದೇಶ ಮೊದಲು ಅಂತ ಹೇಳ್ತಾನೆ ಹೊತ್ತು ಕಾರ್ಯಪ್ಪ ನಮ್ಮ ಕೊಡಗು ಜಿಲ್ಲೆಯ ದೇಶ ಮೊದಲು ಅಂತ ಹೇಳುವ. ಅದಕ್ಕೆ ಹಬ್ಬ ಯಾರಿಗಾಗಿ ಟಿಪ್ಪು ಸುಲ್ತಾನ ವಿರೋಧಿಸಿದೀವಿ ನಾವು. ನೀವು ಅವರ ಜಯಂತಿಯನ್ನು ಅಂತೀರಿ ಸಿದ್ದರಾಮಯ್ಯ. ನೀವು ಮಾಡ್ತಾ ನಿಮ್ಮ ಇತಿಹಾಸವನ್ನೇ ನೋಡಿ, ನೀವು ಮಾಡ್ತಾ ಬಂದದ್ದೆಲ್ಲ ಇಂಥದೇ ಕೃತ್ಯಗಳು. ಯಾವನೇ ಒಬ್ಬ ಮುಸಲ್ಮ ನಿಮ್ಮಲ್ಲಿ ನಿಯೋಗ ಬಂದು ನೋಡಿ, ಟಿಪ್ಪು ಹಾಗೆ ಅವ್ರ ಜಯಂತಿ ಮುಸಲ್ಮಾನರಲ್ಲಿ ಜಯಂತಿ ಹರಾಮ್. ಹೌದು, ನೀವು ಮೂರ್ತಿ ಪೂಜೆ ಮಾಡೋದಿಲ್ಲ ಅಂತೇಳಿ ಮಾಲೆ ಹಾಕ್ತೀರಿ, ಹೋಗಿ ಊದ್ಬತ್ತಿ ಕತ್ತೀರಿ, ನಾಚಿಕೆ ಗೇಡಿನ ಸಲ. ಟಿಪ್ಪು ಸುಲ್ತಾನ್ ಮೂರ್ತಿ ಪೂಜೆ ಆಯ್ತಲ್ಲ.